ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಕನಕದ್ರವ ಕಾಂತಿಕಾಂತಯ ಮಿಲಿತಂ ರಾಮಮುದೀಕ್ಷ್ಯ ಕಾಂತಯ ಚಪಲಾಯುತ ವಾರಿದ ಭ್ರಮಾತ್ ನೃತೆ ಚಾತಕಪೋದಕೈರ್ವನೆ. ಆಪದಾಂ ಉಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಈ ಪರಿಸರದಲ್ಲಿ ಬೆಳಗುವ ದಿವ್ಯ ಜ್ಯೋತಿ, ದಿವ್ಯ ಚೈತನ್ಯ, ಕೊಲ್ಲೂರಿನ ಮೂಕಾಂಬಿಕಾದೇವಿ, ಆಕೆಯ ಚರಣಾರವಿಂದಗಳಿಗೆ ಅಸಂಖ್ಯ ನಮನಗಳನ್ನು, ಅನಂತ ನಮನಗಳನ್ನು ಸಲ್ಲಿಸ್ತೇವೆ. ಈ ಮನೆಯಲ್ಲಿ ರಾಮದೇವರ ಪೂಜೆ ನೆರವೇರಿದೆ. ಚಂದ್ರಮೌಳೀಶ್ವರ ದೇವರ ಉಪಾಸನೆ ನಡೆದಿದೆ. ರಾಜರಾಜೇಶ್ವರಿ ಈ ಮನೆಯ ಸೇವೆಯನ್ನು ಕೈಗೊಂಡಿದ್ದಾಳೆ. ಗುರು ಪರಂಪರೆ ಈ ಮನೆಯಲ್ಲಿ ಸನ್ನಿಧಿಯನ್ನು ಕೊಟ್ಟಿದೆ. ಸ್ವರ್ಣ ಮಂಟಪದಲ್ಲಿ ವಿಶೇಷವಾಗಿ ಸಾನ್ನಿಧ್ಯ ಕೊಡ್ತಕ್ಕಂಥ ಅನೇಕ ದೇವತೆಗಳು ಈ ಮನೆಯಲ್ಲಿ ಪೂಜೆಯನ್ನು, ಕೈಂಕರ್ಯವನ್ನು ಕೈಗೊಂಡು ಹರಸಿದ್ದಾವೆ. ಆ ಎಲ್ಲ ದೇವತೆಗಳಿಗೆ ಮತ್ತು ಎಲ್ಲ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಆ ಎಲ್ಲ ಗುರು ದೇವತಾ ಸನ್ನಿಧಿ ಈ ಕುಟುಂಬವನ್ನು ಚಿರಕಾಲ ಸುಖವಾಗಿಡಲಿ, ಈ ಕುಟುಂಬ ಉತ್ತರೋತ್ತರ ಶ್ರೇಯಸ್ಸನ್ನು ಕಾಣುವಂತೆ ಆಗಲಿ. ಅದು ಮಾತ್ರವಲ್ಲ, ಇಲ್ಲಿ ಇಂದು ಸೇರಿರ್ತಕ್ಕಂಥ ಎಲ್ಲರಿಗೆ ಆ ಶಂಕರಾಚಾರ್ಯ ಸಮರ್ಚಿತವಾಗಿರುವಂಥ, ಶಂಕರಾಚಾರ್ಯ ಪ್ರದತ್ತವಾಗಿರುವಂಥ ಎಲ್ಲ ದೇವತೆಗಳ ಕಾರುಣ್ಯ ಇರಲಿ ಎಂಬುದಾಗಿ ಮನಸಾರೆ ನಾವು ಪ್ರಾರ್ಥಿಸುವಂಥದ್ದು. ಒಂದು ಯೋಗಾಯೋಗ ಸ್ವರ್ಣ ಮಂಟಪದಲ್ಲಿ ಇಲ್ಲಿ ದೇವರ ಪೂಜೆ ನೆರವೇರ್ತಾ ಇದೆ. ಸ್ವರ್ಣ ಪಾದುಕೆ ಬಂದಿದೆ, ಸ್ವರ್ಣ ಭಿಕ್ಷೆಯೇ ಸಂಪನ್ನವಾಗ್ತಾ ಇದೆ. ವೈಭವದ ಒಂದು ಕಾರ್ಯಕ್ರಮ, ವೈಭವ ದೇವರದ್ದು. ಸ್ವರ್ಣ ಮಂಟಪ, ಸ್ವರ್ಣ ಪಾದುಕೆ ಎನ್ನುವಾಗ ವೈಭವ ದೇವರದ್ದು ಅಂತ, ದೇವರಿಗೆ ವೈಭವವನ್ನು ಮಾಡಬೇಕು. ವೈಭವವನ್ನು ನಮಗೆ ನಾವು ಮಾಡಿಕೊಂಡಾಗ ಅದು ಆಡಂಬರ ಅಂತ ಅನ್ಸ್ಕೊಳ್ತದೆ, ಡಾಂಬಿಕತೆ ಅಂತ ಅನ್ಸ್ಕೊಳ್ತದೆ. ಅದೇ ದೇವರಿಗೆ ಮಾಡಿದರೆ ಭಕ್ತಿ, ಸಮರ್ಪಣೆ, ಸೇವೆ ಅಂತ ಕರೆಸ್ಕೊಳ್ತದೆ. ಹಾಗೆ ಶ್ರೀಕರಾರ್ಚಿತ ದೇವರುಗಳಿಗೆ ವಿಶೇಷವಾಗಿರುವಂಥ ಸ್ವರ್ಣ ರತ್ನಗಳ ಅಲಂಕಾರದಿಂದ ಕೂಡಿರುವಂಥ ಮಂಟಪದಲ್ಲಿ ವಿಶಿಷ್ಟವಾಗಿರುವಂಥ ಪೂಜೆ ಇಲ್ಲಿ ನೆರವೇರಿದೆ. ದಳಿ ಒಂದು ದೃಷ್ಟಿಯಿಂದ ಇದೊಂದು ಪುನರ್ಭೂ ಅಂತ ಕರಿಬೇಕು ನಾವು ಇದನ್ನು. ಇಲ್ಲಿರುವ ಎಲ್ಲ ಮನೆಗಳು ಕೂಡ 15 ಬ್ರಾಹ್ಮಣ ಪರಿವಾರಗಳೇನಿದೆ ಎಲ್ಲರೂ ಹೊಸ ಕುಳಿಯಿಂದ ಬಂದವರೇ ಇಲ್ಲಿಗೆ. ಹಾಗಾಗಿ ಹೊಸ ಕುಳಿಯ ಮಕ್ಕೆ ದೇವಸ್ಥಾನ, ಲಕ್ಷ್ಮೀನಾರಾಯಣ ಉಮಾಮಹೇಶ್ವರರ ಸನ್ನಿಧಿ, ಅವರ ಆಶೀರ್ವಾದದಲ್ಲಿರುವಂಥವರು, ಆ ಊರಿನಲ್ಲಿ ಬಹಳ ಕಾಲ ಬಾಳಿ ಬದುಕಿರುವಂಥವರು. ಈ ಅಮ್ಮನವರು ಯಾರ್ಯಾರನ್ನ ಕರೀತಾರೆ, ಯಾವ ಕರೀತಾರೆ ಗೊತ್ತಿಲ್ಲ. ಕೊಲ್ಲೂರಿನ ಅಮ್ಮನವ್ರದ್ದು ವಿಶೇಷವಾಗಿರುವಂಥ ಒಂದು ಚಮತ್ಕಾರ, ಪವಾಡವೇ ಅಂತ. ಎಷ್ಟೊತ್ತಿಗೆ ಯಾರನ್ನ ಎಲ್ಲಿಗೆ ಕರ್ಸ್ಕೊಳ್ತಾರೆ, ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಹಾಗೆ ಈ ಎಲ್ಲ ಕುಟುಂಬಗಳನ್ನು ಇಲ್ಲಿಗೆ ಅಮ್ಮನವರು ಬರಮಾಡಿಕೊಂಡು ತನ್ನ ಪಾದಮೂಲದಲ್ಲಿ ಬರಮಾಡಿಕೊಂಡು ಇಲ್ಲಿ ಒಂದು ನೆಲೆ ಕೊಟ್ಟು ಇಲ್ಲಿ ಚೆನ್ನಾಗಿ ಬಾಳುವಂತೆ. ಸಂತೋಷ ಏನಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಒಳ್ಳೆ ಸ್ಥಿತಿಯಲ್ಲಿ ಇಲ್ಲದೆ ಇದ್ರೆ ದುಃಖ ಆಗ್ತದೆ ಅಂತ, ಹಾಗಾಗದೆ ಒಂದು ರೀತಿಯಿಂದ ಹೊಸ ಕುಡಿ ಇಲ್ಲಿ ಬಂದಾಗಿದೆ ಅಂತ. ಈ ಸಭೆಯಲ್ಲಿ ಅನೇಕರು ಹೊಸ ಕುಡಿಯವರಿದ್ದಾರೆ, ಹೊಸ ಕುಡಿ ಪರಿಸರದವರು ಅನೇಕರು, ಇಲ್ಲಿ ಅಲ್ಲಿಂದ ಇಲ್ಲಿ ಬಂದು ಇದ್ದವರು, ಇವತ್ತು ಇದಕ್ಕೋಸ್ಕರವೇ ಬಂದವರು ಅನೇಕರು ಈ ಸಭೆಯಲ್ಲಿದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ದಳಿಯಲ್ಲಿ ಹೊಸ ಕುಡಿಯ ಸೃಷ್ಟಿ ಅಂದರೆ ತಪ್ಪಿಲ್ಲ. ಅಮ್ಮನವರು ಆ ರೀತಿಯಲ್ಲಿ ಕರೆದು ಆಶೀರ್ವಾದವನ್ನು ಮಾಡುವಂಥದ್ದು ಆ ಸ್ವಭಾವ ಉಂಟು. ಕೊಲ್ಲೂರು ನಮ್ಮನವರಿಗೆ ಕರೆದು ಆಶೀರ್ವಾದ ಮಾಡೋ ಸ್ವಭಾವ. ಯಾರು ಹೋಗ್ತಾರೋ ಅವರಿಗೆ ಗೊತ್ತಿರೋದಿಲ್ಲ, ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಅವರಿಗೆ ಕಲ್ಪನೆ ಇರೋದಿಲ್ಲ ಅಂತ. ಹಾಗೆ ಕರೆದು ಆಶೀರ್ವಾದ ಕೊಡುವಂಥ ಒಂದು ಅಭ್ಯಾಸ, ಒಂದು ಕ್ರಮ ಈ ಅಮ್ಮನವರಿಗೆ ಉಂಟದು. ಹಾಗೆ ಈ ಕುಟುಂಬಗಳು ಇಲ್ಲಿ ಬಂದು ಆಶೀರ್ವಾದವನ್ನು ಅಮ್ಮನವರ ಕೃಪಾಕ್ಷೇತ್ರವನ್ನು ಪಡ್ಕೊಂಡಿದ್ದಾವೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಸುಖವಾಗಿದ್ದಾರೆ. ಹೊಸ ಕುಡಿಯಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಇಡೀ ವರ್ಷ ಅಬ್ಬಿ ನೀರು ಬರೋದಿಲ್ಲ ಹೊಸ ಕುಡಿಯಲ್ಲಿ. ಇಡೀ ವರ್ಷ ಅದು ಇಲ್ಲೇ ದಳಿಯಲ್ಲೇ ಬರೋದು, ಅದು ಹೊಸ ಕುಡಿಯಲ್ಲಿ ಬರೋದಿಲ್ಲ ಆ ರೀತಿಯಲ್ಲೇನು. ಮಲೆನಾಡಿನಲ್ಲಿದೆ, ಮಲೆನಾಡಿನಲ್ಲಿ 6 ತಿಂಗಳು ಅಬ್ಬಿ ನೀರು, 6 ತಿಂಗಳು ಬಾವಿ ನೀರು ಅಂಥ ವ್ಯವಸ್ಥೆ ಮಲೆನಾಡಲ್ಲಿ ಕಾಣ್ತೇವೆ ನಾವು. ಅಥವಾ ಬೇಸಿಗೆ ಬಂತು ಅಂದರೆ ಬಾವಿ ನೀರು, ಅಬ್ಬಿ ನೀರು ಇರೋದಿಲ್ಲ. ಶಿವರಾತ್ರಿ ಕಳೀತು ಅಂದರೆ ಅಥವಾ ಈ ಏಪ್ರಿಲ್ ಮೇ ಬಂತು ಅಂದರೆ ಅಬ್ಬಿ ನೀರು ಇರೋದಿಲ್ಲ. ಆದರೆ ಇಲ್ಲ, ಹಾಗಲ್ಲ. ಇಡೀ ವರ್ಷ ಅಬ್ಬಿ ನೀರಿನ ಅಮೃತವನ್ನು ಕುಡ್ಕೊಂಡಿರುವಂಥ ಯೋಗ ಇವರಿಗೆ ದೇವರು ಕೊಟ್ಟಿರುವಂಥದ್ದು ಅಂತ. ಅದು ತುಂಬ ಸಂತೋಷ. ಯಾಕೆಂದರೆ ನೀರು ಒಂದು ಬೇಕು ಮೊದಲು ನೋಡಿ. ನೀರು ಇಲ್ಲದಿದ್ದರೆ ಮತ್ತೇನಿದ್ದು ಕೂಡ ಪ್ರಯೋಜನ ಇಲ್ಲ. ಮನುಷ್ಯ ನೀರಿಲ್ಲದೆ ಎಷ್ಟು ಕಾಲ ಬದುಕಬಹುದು? ಅನ್ನ ಇಲ್ಲದೆ ಕೆಲವು ಕಾಲ ಬದುಕಬಹುದು, ಅದು ನೀರಿಲ್ಲದೆ ಎಷ್ಟು ಕಾಲ ಬದುಕಬಹುದು? ಹಾಗಾಗಿ ಶಾಸ್ತ್ರವೂ ಕೂಡ ಹೇಳ್ತದೆ, ಎಲ್ಲಿ ನೀರು ಧಾರಾಳ ಇದೆಯೋ ಅಲ್ಲಿ ಸಂಪತ್ತು ಕೂಡ ಇರ್ತದೆ ಅಂತ. ಯಾಕೆಂದರೆ ಪಶ್ಚಿಮ ದಿಕ್ಕು ವರುಣನಿಂದ ಪಾಲಿತವಾಗಿರುವಂಥದ್ದು, ನೀರಿಗೂ ಅವನೇ ಅಧಿಪತಿ, ಸಂಪತ್ತಿಗೂ ಅವನೇ ಅಧಿಪತಿ. ಹಾಗಾಗಿ ಎಲ್ಲಿ ನೀರಿದೆಯೋ ಅಲ್ಲಿ ಸಂಪತ್ತು ಕೂಡ ಇದೆ. ಇವರಿಗೆ ಬಡತನ ಬರಲಿಲ್ಲ. ಸುಬ್ರಾಯ ಹೆಗಡೆಯವರು ಕುಟುಂಬದವರಿಗೆ ಬಡತನ ಬರಲಿಲ್ಲ. ಸ್ವರ್ಣ ಭಿಕ್ಷೆ ಮಾಡುವ ಚೈತನ್ಯ ಬಂತು ಅಂತ. ಗುರುಗಳಿಗೆ ಗುರುಪೀಠವನ್ನು ಬರಮಾಡಿಕೊಂಡು ಸ್ವರ್ಣ ಭಿಕ್ಷೆಯನ್ನು ಮಾಡುವಂಥ ಚೈತನ್ಯ ಬಂತು ಅಂತ. ನೀರು ಅಂದರೆ ಮತ್ತು ಅನುಗ್ರಹವೇ. ಈಗ ನಿನ್ನೆ ರಾತ್ರಿ ದೊಡ್ಡ ಮಳೆ ಬಂದಿದೆ ಅಲ್ಲಿ, ಸಣ್ಣ ಮಳೆ ಅಲ್ಲ, ಭಾರೀ ಮಳೆ. ಅಂದರೆ ಗುಡುಗು, ಮಿಂಚು, ಮಳೆ ಎಲ್ಲ ಮಲಗಿದರನ್ನೊಮ್ಮೆ ಎಬ್ಬಿಸಿ ನಾನು ಬಂದಿದ್ದೇನೆ ಅಂತ ಹೇಳುವಂಥ ಪ್ರಮಾಣದಲ್ಲಿ ಇಲ್ಲಿ ನಿನ್ನೆ ರಾತ್ರಿ ಮಳೆ ಬಂದಿದೆ. ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ. ಮಳೆ ಬಂದಾಗ ಏನೂ ತೊಂದರೆ ಆಗೋದಿಲ್ಲ ಅಂತಲ್ಲ, ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ. ಅಂದ ಮಾತ್ರಕ್ಕೆ ಮಳೆ ಅಶುಭ ಅಂತ ಅಲ್ಲ, ಮೇಲಿಂದ ಬರುವಂಥದ್ದು ನೋಡಿ. ಅದು ಯಾವುದು ಮೇಲಿಂದ ಬರ್ತದೋ ಅದು ಮೇಲಿನವರಿಂದ ಬರ್ತಾ ಇರ್ತದೆ ಅಂತ. ದೇವತೆಗಳ ವಾಸ ಮೇಲೆ, ದೇವರ ಸಾನ್ನಿಧ್ಯ ಅದು ಮೇಲಕ್ಕಿರುವಂಥದ್ದು, ಅಲ್ಲಿಂದ ಬಂದಿರುವಂಥದ್ದು ಆಶೀರ್ವಾದವನ್ನು ಹೊತ್ತು ತಂದಿರ್ತದೆ. ಹಾಗಾಗಿ ಮಳೆ ಯಾವತ್ತೂ ಕೆಡುಕಿನ ಸೂಚನೆ ಅಲ್ಲ. ಮಳೆ ಯಾವತ್ತಿದ್ರೂ ಕೂಡ ದೈವಾನುಗ್ರಹದ ಒಂದು ಸೂಚನೆ. ಒಂದು ಒಳ್ಳೆ ಕಾರ್ಯ ನಡೆದಾಗ ಮಳೆ ಬರಬೇಕಂತೆ, ಬಂದು ಬರ್ತದೆ. ಒಂದು ಹೋಮ, ಹವನ, ಪೂಜೆ, ಯಾವ್ದಾರೊಂದು ಒಳ್ಳೆ ಕೆಲಸ ನಡೀತು ಅಂದರೆ ಅದು ನಡೆದಿದ್ದು ಸರಿಯಾಗಿದೆ ಅಂತ ಗೊತ್ತಾಗೋದಾಗೆ ಅಂದರೆ ಒಂದು ಸೂಚನೆ ಮಳೆ ಅಂತ. ಹಿಂದಿನ ಕಾಲದಲ್ಲೆಲ್ಲ, ಈಗಿನ ಕಾಲದಲ್ಲಿ ಇದೆ ಬಿಡಿ, ಈಗ ಮನಿ ಆರ್ಡರ್ ಕಳಿಸ್ಕೊಟ್ರೆ ಅದಕ್ಕೊಂದು ರಶೀದಿ ವಾಪಸ್ ಬರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಅಥವಾ ಈಗಲೂ ಕೂಡ ಒಂದು ರಶೀದಿ ಅಂತ ಬರೋ ಒಂದು ಸಿಕ್ಕುವ ಪದ್ಧತಿ ಇದೆ ನೋಡಿ. ಹಾಗೆ ನೀವು ಮಾಡಿದ ಸೇವೆ ದೇವರಿಗೆ ಮುಟ್ಟಿದ್ದಕ್ಕೆ ರಶೀದಿ ಬರಬೇಕಲ್ಲ ಒಂದು, ಅದು ಮಳೆ. ಅದು ಮೇಲಿಂದ ಬರ್ತದೆ ನೋಡಿ, ಅದು ಅಲ್ಲಿಂದ ಬರುವಂಥದ್ದು ಅದು. ಹಾಗಾಗಿ ಇನ್ನೂ ಭಿಕ್ಷೆ ಸಂಪನ್ನವಾಗುವ ಮೊದಲೇ ನಿನ್ನೆ ನಡೆದ ಧೂಳಿ ಪೂಜೆಗೆ ಸ್ವಾಗತಕ್ಕೆ ದೇವರು ಸಂತೋಷಪಟ್ಟು ಮೆಚ್ಚಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ನೀರು ಅನ್ನುವಾಗ ನಮಗೆ ಅದು ಪಕ್ಕನೆ ಮನಸ್ಸಿಗೆ ಬಂತು. ಹಾಗಾಗಿ ನಾವು ಅದನ್ನು ನೆನಪು ಮಾಡಿಕೊಂಡ್ವು. ಒಬ್ಬ ಶಿಷ್ಯನಿಗೆ ಇದೊಂದು ಸ್ವರ್ಣಕಾಲ ಅಂತ. ಗುರುವಿಗೆ ಇಂಥದ್ದೊಂದು ಸೇವೆ ಮಾಡುವಂಥದ್ದು, ಗುರುವನ್ನು ಬರಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ತನ್ನ ಗೃಹಕ್ಕೆ, ತನ್ನ ಸ್ಥಾನಕ್ಕೆ, ತನ್ನ ವಾಸಸ್ಥಾನಕ್ಕೆ ಕುಲಗುರು ಪೀಠವನ್ನು ಬರಮಾಡಿಕೊಳ್ಳುವಂಥದ್ದು. ಅದರಲ್ಲಿಯೂ ಕುಲಗುರು ಪೀಠವನ್ನು ಸರ್ವ ಗೌರವಗಳೊಂದಿಗೆ ಬರಮಾಡಿಕೊಳ್ಳುವಂಥದ್ದು. ಗುರುಗಳು ಆರಾಧನೆ ಮಾಡ್ತಕ್ಕಂಥ ದೇವರಿಗೆ ಅತ್ಯುಚ್ಚ ಪೂಜೆಯನ್ನು, ಸೇವೆಯನ್ನು ಸಲ್ಲಿಸುವಂಥದ್ದು. ಇದೆಲ್ಲ ಯಾವುದೇ ಒಬ್ಬ ಶಿಷ್ಯನಿಗೆ ಒಂದು ಮಹಾಯೋಗದಿಂದ ಪ್ರಾಪ್ತ ಆಗುವಂಥದ್ದು. ಎಲ್ಲ ಶಿಷ್ಯರು ಸ್ವರ್ಣ ಭಿಕ್ಷೆಯನ್ನು ಮಾಡೋದಿಲ್ಲ. ಈ ಪ್ರಪಂಚದಲ್ಲಿ ನೂರಾರಲ್ಲ, ಅದೆಷ್ಟೋ 100 ಕೋಟಿ ಜನರಿದ್ದಾರೆ. ಅವರಿಗೆಲ್ಲ ದೇವರು ಅಂದ್ರೆ ಏನಂತ ಗೊತ್ತಿದೆ ಅಂತಿಲ್ಲ ಏನು ಅಂತ. ಎಷ್ಟೋ 106 ಕೋಟಿ ಜನರಿಗೆ ದೇವರು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಇನ್ನೆಷ್ಟೋ ಮಂದಿ ದೇವರನ್ನು ಗೊತ್ತಿದ್ರು ಕೂಡ ನಂಬುವವರಲ್ಲ. ಮತ್ತೆಷ್ಟೋ ಮಂದಿ ದೇವರನ್ನು ನಂಬಿದ್ರು ಕೂಡ ನಾವು ಹೀಗೆ ನಂಬುವಾಗ ಅವ್ರು ನಂಬೋದಿಲ್ಲ.
ಅವ್ರು ನಂಬುವ ಕ್ರಮಗಳು ಬೇರೆ ಇರ್ತವೆ, ಅವರು ರಚನೆ ಮಾಡುವ ಪದ್ಧತಿಗಳು ಕೂಡ ಬೇರೆ ಇರ್ತವೆ. ತುಂಬ ಸೀಮಿತ ಇದು ಅಂತ, ಈ ರೀತಿ ಇರ್ತಕ್ಕಂಥದ್ದು ಅಂತ. ಅದರಲ್ಲಿಯೂ ಈ ಒಂದು ರಾಮಚಂದ್ರ ಪರಮಠ ಇದ್ರ ಒಂದು ಶಿಷ್ಯ ವ್ಯಾಪ್ತಿ ಅಂದರೆ ಅದರಲ್ಲಿಯೂ ಕೂಡ ಒಂದು 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 ವರ್ಗ ಮಾತ್ರ ಅದನ್ನು ಮಾಡುವಂಥದ್ದು ಅಂತ. ಅಲ್ಲಿಯೂ ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ಈ ಮಠದ ಶಿಷ್ಯರೆಲ್ಲರೂ ಕೂಡ ಸ್ವರ್ಣ ಭಿಕ್ಷೆ ಮಾಡ್ತಾರೆ ಅಂತಿಲ್ಲ, ಎಲ್ಲರ ಮನೆಗೂ ಸಂಸ್ಥಾನ ಹೋಗ್ತದೆ ಅಂತಿಲ್ಲ, ಎಲ್ಲರ ಮನೆಯಲ್ಲೂ ಗುರುಭಿಕ್ಷೆ ನಡೀತದೆ ಅಂತಿಲ್ಲ. ಅಪರೂಪದಲ್ಲಿ ಅಪರೂಪ ಈ ಸೇವೆಯ ಅವಕಾಶ ಬರುವಂಥದ್ದು. ಎರಡೂ ಕಡೆಯಿಂದ ಆಗಬೇಕಾಗ್ತದೆ. ಅದು ಶಿಷ್ಯನಿಗೂ ಮನಸ್ಸು ಬರಬೇಕು ಗುರು ಸೇವೆ ಮಾಡಬೇಕು ಅಂತ, ಗುರುಗಳಿಗೂ ಅವಕಾಶ ಬರಬೇಕು. ಎರಡೂ ಕಡೆಯಿಂದ ಆಗಬೇಕು. ಗುರುಗಳಿಗೆ ಮನಸ್ಸಿನ ಕೊರತೆ ಇರೋದಿಲ್ಲ, ಯಾವಾಗಲೂ ಅವಕಾಶದ ಕೊರತೆ ಇರ್ತದೆ. ಶಿಷ್ಯರಿಗೆ ಅವಕಾಶದ ಕೊರತೆ ಕಡಿಮೆ ಇರ್ತದೆ, ಆದರೆ ಮನಸ್ಸಿನ ಕೊರತೆ ಇರ್ಬೋದು ಅಂತ, ಇರುವ ಅವಕಾಶಗಳು ಜಾಸ್ತಿ ಇರ್ತವೆ. ಎರಡೂ ಕಡೆಯಿಂದ ಸೇರಬೇಕು ಅಂತ ನಾವು ಯಾವಾಗಲೂ ಒಂದು ಉದಾಹರಣೆ ನೆನಪಡ್ಕೊಳ್ತೇವೆ. ಸ್ವಾತಿ ಮಳೆ ಹನಿ ಕಪ್ಪೆ ಚಿಪ್ಪಿನ ಒಳಗೆ ಬಿದ್ದರೆ ಮುತ್ತಾಗ್ತದೆ ಅಂತ. ಸ್ವಾತಿ ಮಳೆ ಹನಿಯೇ ಬೇರೆ ಕಪ್ಪೆ ಚಿಪ್ಪಿನಲ್ಲಿ ಬೀಳದೆ ಬೇರೆ ಕಡೆ ಬಿದ್ದರೆ ಮುತ್ತಾಗೋದಿಲ್ಲ ಅದು. ಅಥವಾ ಕಪ್ಪೆ ಚಿಪ್ಪಿನಲ್ಲಿ ಸ್ವಾತಿ ಮಳೆ ಹನಿ ಬಿಟ್ಟು ವಿಶಾಖ ಮಳೆ ಹನಿ ಬಿದ್ದರೆ ಅದು ಮುತ್ತಾಗೋದಿಲ್ಲ. ಅದು ಸ್ವಾತಿ ಮಳೆ ಹನಿಯೇ ಬೀಳಬೇಕು, ಕಪ್ಪೆ ಚಿಪ್ಪಿನಲ್ಲಿ ಬೀಳಬೇಕು. ಕಪ್ಪೆ ಚಿಪ್ಪು ಬಾಯ್ದಿರೋದು ಕಾಯ್ತಾ ಇರಬೇಕು, ಕಪ್ಪೆ ಚಿಪ್ಪಿನ ಪಾತ್ರವೂ ಕೂಡ ಇದೆ. ಸ್ವಾತಿ ಮಳೆ ಹನಿಯೇ ಬೀಳಬೇಕು ಅದರೊಳಗೆ. ಈ ಸ್ವಾತಿ ಮಳೆ ಹನಿ ಅಂದರೆ ಅದು ಗುರು ಕಾರುಣ್ಯ ಅದು. ಹಾಗೆ ಕಪ್ಪೆ ಚಿಪ್ಪು ಅಂದರೆ ಶಿಷ್ಯ, ಬಾಯ್ದಿರೋದು ಕಾಯುವಂಥ ಕಪ್ಪೆ ಚಿಪ್ಪು ಅಂದರೆ ಶಿಷ್ಯ. ಎರಡೂ ಕೂಡಬೇಕು. ಎಲ್ಲ ಸ್ವಾತಿ ಮಳೆ ಹನಿ ಬಿದ್ದರೆ, ಮರಳಿನಲ್ಲಿ ಬಿದ್ದರೆ ಅದು ಅಲ್ಲೇ ಒಣಗಿ ಹೋಗ್ತದೆ, ಆರಿ ಹೋಗ್ತದೆ, ಯಾರಿಗೆ ಯಾವ ಉಪಯೋಗವೂ ಇಲ್ಲ. ಅದರಿಂದ ಒಂದು ಸಸ್ಯ ಕೂಡ ಬೆಳೆಯೋದಿಲ್ಲ. ಅದರಿಂದಾಗಿ ಕಪ್ಪೆ ಚಿಪ್ಪಿನೊಳಗೇ ಬೆಳಿಬೇಕು. ಇದು ಬಾಯ್ದಿರೋದು ಕಾಯ್ತಾ ಇದೆ ಅಂತ, ನನ್ನೊಳಗೆ ಸ್ವಾತಿ ಮಳೆ ಹನಿ ಬೀಳಲಿ, ಇದಕ್ಕೆ ಅದೇ ಬೇಕು, ಬೇರೆ ಮಳೆ ಹನಿ ಬೇಡ. ಅದಕ್ಕೆ ಎರಡು ಕೂಡಿದ್ರೆ ಏನಾಗ್ತದೆ ಅಂದರೆ ಸ್ವರ್ಣ ಭಿಕ್ಷೆ ಆಗ್ತದೆ. ಎರಡೂ ಸೇರಿದರೆ ಶಿಷ್ಯನ ಪ್ರತೀಕ್ಷೆ, ಗುರುವಿನ ಆಶೀರ್ವಾದ ಎರಡೂ ಕೂಡಿ ಬಂದರೆ ಇಂಥ ಒಂದು ಕಾರ್ಯಕ್ರಮ ನೆರವೇರ್ತದೆ. ಅದು ಇವತ್ತಿಲ್ಲಿ ನೆರವೇರಿದೆ. ಒಂದು ವಿಶೇಷವಾಗಿರುವ ಸಂಕಲ್ಪವೇ ಮಹಾಬಲೇಶ್ವರನ ಪತ್ನಿ ಗರ್ಭವತಿಯಾದ ಸಮಯದಲ್ಲಿ, ಹೊಟ್ಟೆಯಲ್ಲಿ ಶಿಶುವಿದ್ದ ಸಮಯದಲ್ಲಿ ಮಾಡಿರುವಂಥ ಸಂಕಲ್ಪ. ಆ ಶಿಶುವಿಗೂ ಒಂದು ಯೋಗ ಎಂಥದ್ದು ನೋಡಿ ಅಂತ. ಅವನು ಹುಟ್ಟೋದಕ್ಕಿಂತ ಮೊದಲೇ ಅಮ್ಮನ ಹೊಟ್ಟೆಯಲ್ಲಿ ಇದ್ದಾಗಲೇ ಗುರುಗಳನ್ನು ಕರೆಸೋ ವ್ಯವಸ್ಥೆ ಮಾಡಿದ್ದಾನೆ ಅವನು. ಮುಂದೆ ಏನೋ ನೋಡ್ಬೇಕಿನ್ನು. ಇದು ಅವನ ಉಪನಯನವಾದ ದಿನವಂತೆ. ಇಂದು ಕಳೆದ ವರ್ಷ ಇದೇ ತಾರೀಕು, ಇದೇ ದಿನಾಂಕದಿಂದ ಅವನ ಉಪನಯನ ಆಗುತ್ತಂತೆ. ಸರಿ 1 ವರ್ಷಕ್ಕೆ ಗುರುಗಳು ಬರುವಂತೆ ಆಗಿದೆ ಇಲ್ಲಿಗೆ. ಅದು ಯೋಗಾವಳಿ ಹೇಗಿರ್ತದೆ ನೋಡಿ. 80 ವರ್ಷ 90 ವರ್ಷ ಆದರೂ ಗುರುಗಳನ್ನು ಕರೆಸೋ ಯೋಗ ಬಂದಿರೋದಿಲ್ಲ. ಹಾಗೆ ಕಾಲ ಕಳ್ಕೊಂಡು ಹೋಗ್ತಾರೆ ಎಷ್ಟೋ ಮಂದಿ. ಈ ಶಿಶು ಹಾಗಲ್ಲ ಅಂತ, ಅಮ್ಮನ ಹೊಟ್ಟೆ ಒಳಗಿದ್ದೇ ಗುರುಗಳನ್ನು ಕರೆಸೋ ವ್ಯವಸ್ಥೆ ಮಾಡಿದಾನ ಅವನಂತ. ಅಭಿಮನ್ಯು ಬಗ್ಗೆ ಹೇಳ್ತಾರಲ್ಲ, ಅಭಿಮನ್ಯು ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಚಕ್ರವ್ಯೂಹದ ರಹಸ್ಯಗಳನ್ನು, ಎಷ್ಟೋ ವಿಷಯಗಳನ್ನು ಕಲಿತ, ಚಕ್ರವ್ಯೂಹದ ಅರ್ಧ ಕಲಿತ ಅಂತ ವೈದ್ಯಕೀಯ ಇದೆ ನೋಡಿ ಒಂದು ಅಂತ. ಇದು ಅರ್ಧ ಅಲ್ಲ, ಇದು ಪೂರ್ತಿ. ಇದು ಅಭಿಮನ್ಯು ಲೆಕ್ಕ ಬರೋದಿಲ್ಲ. ಯಾಕೆಂದರೆ ಪೂರ್ತಿ ಕಾರ್ಯಕ್ರಮ ನೆರವೇರುತ್ತಾರೆ, ಸಂಪೂರ್ಣವಾಗಿ ಸ್ವರ್ಣ ಭಿಕ್ಷೆ ಪೂರ್ಣವಾಗಿ ನೆರವೇರ್ತಾ ಇದೆಯಲ್ಲ ಇಲ್ಲಿ ಅಂತ. ಹಾಗಾಗಿ ಒಂದು ಯೋಗಾವಳಿ ಬಾಲಕ ಅಂದ್ರೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದರೆ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಆಗಿರ್ತಕ್ಕಂಥದ್ದು ಈ ಒಂದು ಸಂಕಲ್ಪ. ಅಂದರೆ ಅದು ಬೆಳೆದಿದೆ. ಅದು ಸಂಕಲ್ಪ ಗುರು ಭಿಕ್ಷೆ ಮಾತ್ರ ಆಗ. ಯಾಕೆಂದರೆ ಸ್ವರ್ಣ ಭಿಕ್ಷೆಯ ಸಂದರ್ಭ ಆಗಿರಲಿಲ್ಲ, ನಡೆದಿದ್ದು ಸ್ವರ್ಣ ಭಿಕ್ಷೆ ಅಂತ. ಅಂದರೆ ಎಷ್ಟು ಸಂಕಲ್ಪವಾಯಿತೋ ಅದಕ್ಕಿಂತ ಮಿಗಿಲಾದ ಸೇವೆ ನಡೀತು ನೋಡಿ, ದೊಡ್ಡ ಸೇವೆ ನಡೀತು. ತುಂಬ ವಿಶೇಷ ಅಂತ ನಮಗೆ ಅನಿಸುವಂಥದ್ದು. ಹಾಗಾಗಿ ಸಣ್ಣ ಮಕ್ಕಳಿಗೆ ಯೋಗಾವಳಿಗಳಿದೆ ಅಂದರೆ ಮುಂದೆ ಭವಿಷ್ಯ ಉಜ್ವಲ ಅಂತ ಅರ್ಥ. ಅದಕ್ಕೆ ಈಗ 90 ವರ್ಷದವರೆಗೆ ಒಂದು ಯೋಗಾವಳಿ ಇದ್ದರೆ ಇನ್ನು ಮತ್ತೆಷ್ಟು ವರ್ಷ ಇರ್ಬೋದು ಅದು ಅಂತ. ಆದರೆ ಇದು ಹಾಗಲ್ಲ. ಇದು ಅಂತ ಚಿಕ್ಕ ಒಟುವಿಗೆ ಒಂದು ಯೋಗಾವಳಿ ಬಂತು ಅಂದರೆ ಈ ಕುಟುಂಬಗಳು ಮುಂದೆ ಬೆಳೀತವೆ, ಇಲ್ಲಿ ಮುಂದೆ ಗುರು ಸೇವೆಗಳು ನಡೀತವೆ. ಇದಕ್ಕಿಂತ ಹೆಚ್ಚಿನ ಒಳ್ಳೆಯದು ಇನ್ನು ಮುಂದೆ ಆಗ್ತದೆ ಅನ್ನೋದಕ್ಕೆ ಅದು ನಿದರ್ಶನ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗೆ ಆಗಲಿ. ಹೊಸ ಕುಳಿಯಿಂದ ದಳಿಗೆ ಬಂದವರು ನಾವೇನು ಒಂದು ಕಡೆಯಿಂದ ಒಂದು ಕಡೆ ಹೋಗೋದೇನು ಹೊಸ್ತಲ್ಲ. ಅಹಿಚ್ಛತ್ರದಿಂದ ಇಲ್ಲಿಗೆ ಬಂದವರಂತೆ. ಈ ಗೋಕರ್ಣ ಮಂಡಲಕ್ಕೆ 1000 ವರ್ಷಗಳ ಹಿಂದೆ ಅಹಿಚ್ಛತ್ರದಿಂದ ಮಯೂರವರ್ಮ ಕರೆಸಿ ಬಂದವರಂತೆ. ಅದರ ನಂತರ ಈ ಮಠದ ಶಿಷ್ಯರು ಅವರೆಲ್ಲೂ ಒಂದು ಕಡೆ ನಿಂತಿದ್ದು ಅಂತಿಲ್ಲ, ಒಂದು ಊರಿಂದ ಮತ್ತೊಂದು ಊರಿಗೆ ಅಂತ, ಸ್ಥಿರವಾಗಿ ಒಂದು ಕಡೆ ಇರೋದು ಅಂತಿಲ್ಲ ಅಂತ. ಇದು ಸಮಾಜದ ವಂಶವಾಹಿಯಲ್ಲೇ ಬಂದಿರತಕ್ಕಂಥದ್ದು ಅಂತ, ಸ್ಥಾನಾಂತರ ಅಂತ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂಥದ್ದು ಅಂತ. ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಇನ್ನು ಮುಂದಕ್ಕೆ ಇದಕ್ಕಿಂತ ಶ್ರೇಯಸ್ಸು, ಇದಕ್ಕಿಂತ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಯೋಗ ಇಲ್ಲಿ ಈ ಮನೆಗೆ ಒದಗಿ ಬರಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು, ಆಶೀರ್ವಾದ ಮಾಡುವಂಥದ್ದು. ನಿನ್ನೆ ಮಗನ ವಿಷಯ ಹೇಳಿದಾಗ ಮಗಳ ವಿಷಯನೂ ಹೇಳಬೇಕಾಗ್ತದೆ ಅಂತ. ಧೂಳಿ ಪೂಜೆ ಆಗ್ತಾ ಇದ್ದಾಗ
ಈ ಮನೆ ಮಗಳು ಮಹಾಬಲೇಶ್ವರನ ಮಗಳು ಮೇಲೆ ಧೂಳಿ ಪೂಜೆ ಮಾಡುವಾಗ ಕುಟುಂಬ ಒಟ್ಟಿಗೆ ಕೂತಿರ್ತದಲ್ಲ ಪೂಜೆ ಮಾಡುವ ಸ್ಥಾನದಲ್ಲಿ, ಅಲ್ಲಿಂದ ಕೆಳಗಿಳಿದು ಹೋದ್ಲು. ಮೇಲೆ ನೋಡಿ ಈ ಕೆಳಗಿಳಿದು ಹೋಗ್ಲಿಕ್ಕೆ ಏನಾಯ್ತು ಅಂತ ನಮ್ಮ ಪ್ರಶ್ನೆ ಬಂತು. ಇಲ್ಲೇ ಬಾ, ಅಲ್ಲಿ ಯಾಕೆ ಕೂತಿದೀಯ ಅಂತ. ಅಲ್ಲಿಂದ ಕಾಣಿಸೋದಿಲ್ಲ ಪೂಜೆ ಅಂತ, ಮೇಲಿಂದ ಕಾಣಿಸೋದಿಲ್ಲ ಪೂಜೆ, ಹಾಗಾಗಿ ಕೆಳಗೆ ಹೋಗಿ ಕೂತೆ ಅನ್ನೋ ಉತ್ತರ ಬಂತು. ಈ ದೇವಸ್ಥಾನಗಳಿಗೆ ನಾವು ಹೋದಾಗ ಕೆಲವೊಮ್ಮೆ ಕೊಂಚ ದೂರ ನಿಂತು ದರ್ಶನ ಮಾಡಲಿಕ್ಕೆ ನಾವು ಅಪೇಕ್ಷೆ ಪಡ್ತೇವೆ. ಯಾಕೆಂದರೆ ಆ ಭಕ್ತರು ಬಂದು ದರ್ಶನ ಮಾಡೋ ಸ್ಥಾನ ಇದೆಯಲ್ಲ, ಅಲ್ಲಿಂದ ತುಂಬ ಒಳ್ಳೆ ದರ್ಶನ ಆಗ್ತದೆ ದೇವರದ್ದು. ಹತ್ತಿರ ಹೋದಾಗ ಅಷ್ಟು ಒಳ್ಳೆ ದರ್ಶನ ಆಗೋದಿಲ್ಲ, ತುಂಬ ಹತ್ತಿರದಿಂದ ಅಷ್ಟು ಒಳ್ಳೆ ದರ್ಶನ ಆಗೋದಿಲ್ಲ. ಉತ್ತಮವಾದ ದರ್ಶನ ಆಗೋದು ಎಲ್ಲಿ ಅಂದರೆ ಈಗ ಈಶ್ವರನ ದೇವಸ್ಥಾನ ಅಂದರೆ ನಂದಿ ಇರುವಲ್ಲಿಂದ ತುಂಬ ಒಳ್ಳೆ ದರ್ಶನ ಆಗ್ತದೆ ಅಂತ, ಉತ್ತಮವಾದ ದರ್ಶನ ಆಗುವಂಥದ್ದಲ್ಲಿ. ಹತ್ತಿರ ಹೋದಷ್ಟಕ್ಕೆ ತುಂಬ ಅನುಕೂಲ ಅಂತ ಏನಿಲ್ಲ ಅಂತ. ಹಾಗಾಗಿ ನಾವು ಆದಷ್ಟು ಆ ಸ್ಥಾನದಿಂದ ದರ್ಶನ ಮಾಡೋದಕ್ಕೆ ನೋಡೋದು. ಆದರೆ ಈ ಶಿಷ್ಯರು ಬೇಡೋದಿಲ್ಲ, ಬನ್ನಿ ಮುಂದೆ ಬನ್ನಿ, ಒಳಗೆ ಬನ್ನಿ, ದೇವ್ರ ಬುಡಕ್ಕೆ ಬನ್ನಿ ಅಂತ ಅವ್ರು ಬೇರೆ ರೀತಿಯಲ್ಲಿ ಗುರುಗಳಿಗೆ ಗೌರವ ಕೊಡಬೇಕು ಅಂತ ಅವ್ರು ಅಪೇಕ್ಷೆ ಪಡುವಂಥದ್ದು. ನಮ್ಮ ಮನಸ್ಸು ಏನಂದ್ರೆ ಇಲ್ಲಿಂದ ತುಂಬ ಚೆನ್ನಾಗಿ ದರ್ಶನ ಆಗ್ತದೆ, ಇಲ್ಲಿರೋಣ ಅಂತ ನಾವು ಯೋಚನೆ ಮಾಡುವಂಥದ್ದು. ಎಷ್ಟೋ ಬಾರಿ ಇಲ್ಲಿ ವಿಷಯ ಕೇಳಿದ್ದಲ್ಲ, ಬೇರೆ ಬೇರೆ ಕಡೆ ನಡೆಯುವಂಥದ್ದು ನಾವು ನೆನಪು ಮಾಡ್ಕೊಂಡಿದ್ದು. ಹಾಗೆ ಆ ಚಿಕ್ಕ ಹುಡುಗಿಗೆ ಆ ಧೂಳಿ ಪೂಜೆ ನೋಡಬೇಕು ಅನ್ನೋ ಕುತೂಹಲ ಅಂತ. ದೊಡ್ಡವರಿಗೆ ಎಷ್ಟು ಮಂದಿಗೆ ಆ ಕುತೂಹಲ ಇರ್ತದಲ್ಲೋ ಗೊತ್ತಿಲ್ಲ. ಧರ್ಮಕಾರ್ಯ ಇಟ್ಕೊಂಡು ಪುರೋಹಿತರು ಊರ್ಪಾಡಿ ಮಾಡ್ತಾ ಇರ್ತಾರೆ ಕಾರ್ಯಕ್ರಮವನ್ನು, ಇವರು ಮತ್ತೆಲ್ಲ ಇರ್ತಾರೆ ಮನೆಯವರು. ಇದೇ ತಾನೇ ನಡೆಯುವಂಥದ್ದು. ಈಗ ಮನೆಯಲ್ಲಿ ಧರ್ಮ ಕಾರ್ಯ ನಡೆದರೆ ಸಾಧ್ಯಂತವಾಗಿ ಧರ್ಮ ಕಾರ್ಯದಲ್ಲಿ ಭಾಗಿಯಾಗ್ತಾರಾ, ಆಸಕ್ತಿಯಿಂದ ಭಾಗವಹಿಸ್ತಾರ, ಪ್ರೀತಿಯಿಂದ ಭಾಗವಹಿಸ್ತಾರ, ನೋಡ್ತಾರೆ ಪ್ರತಿಯೊಂದನ್ನು ಕೂಡ. ಅಂದರೆ ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ ಅದು ಅಂತ. ಆಸಕ್ತಿಯಿಂದ ಪೂಜೆ ಮಾಡುವಂಥದ್ದು ತುಂಬ ಮುಖ್ಯ. ನಾನು 19 ಪೂಜೆ ಮಾಡಿದ್ರೆ ನನಗೇನೂ ಫಲ ಬರಲಿಲ್ಲ ಅಂದರೆ ಯಾಕೆ ಫಲ ಬರೋದಿಲ್ಲ ಅಂದರೆ ಆಸಕ್ತಿಯಿಂದ ಮಾಡಿದ್ಯಾ, ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಮಾಡಿದ್ಯಾ, ರುಚಿ ಇತ್ತ ನಿನಗೆ ಅದರಲ್ಲಿ. ಈ ಶಬ್ದ ಗಮನಿಸಿ, ರುಚಿ ಇತ್ತ ಅಂತ. ರುಚಿ ಇಲ್ಲದೆ ಇದ್ದರೆ ಫಲವೂ ಇಲ್ಲ. ಅದು ಯಾಂತ್ರಿಕ ಅಲ್ಲ. ಈಗೆಲ್ಲ ದೇವಸ್ಥಾನಗಳಲ್ಲಿ ಬಂದಿದೆ ನೋಡಿ, ಯಂತ್ರವೇ ಗಂಟೆಯನ್ನು ಬಿಡುತ್ತದೆ, ಜಾಗಟೆಯನ್ನು ಬಿಡುತ್ತದೆ, ಮೊದಲೇ ವಾದ್ಯವನ್ನು ಬಿಡುತ್ತದೆ, ಎಲ್ಲವನ್ನು ಬಿಡುತ್ತದೆ ಅಂತ. ಯಾಂತ್ರಿಕ ಪೂರ್ತಿಯಲ್ಲಿ ಅದ್ರ ಹಿಂದೆ ಕೈಗಳಿರಬೇಕು, ಕೈಯಿಂದ ಮನಸ್ಸಿರಬೇಕು, ಆಗಲೇ ಅದಕ್ಕೆ ವಿಶೇಷ ಫಲ ಬರುವಂಥದ್ದು. ನೀವು ಒಂದು ಗುಂಡಿ ಒತ್ತಿದ್ರೆ ಅದು ಬಡ್ಕೊಳ್ಳೋದಾದರೆ ಅದು ಕರ್ಕರ ದೇವರಿಗೆ ಮರದ ಜಾಗಟೆ ಅಂದಾಗ ಆಗ್ಬೋದು ಅಷ್ಟೇ ಹೊರತು ಅದರಿಂದ ದೇವ್ರ ಸೇವೆ ಅಂತದಾಗಲಿಕ್ಕೆ ಸಾಧ್ಯ ಇಲ್ಲ. ಭಾವ ಭಕ್ತಿ ಬೇಕು ಅಂತ. ಆ ಭಾವಭಕ್ತಿ ಇಲ್ಲದೆ ನೀವು ಯಾವ ಪೂಜೆ ಮಾಡಿದ್ರು, ಯಾವ ಜಪ ಮಾಡಿದ್ರು ಯಾವ ಉಪಯೋಗವೂ ಇಲ್ಲ. ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ, ಆದರೆ ಸಂಧ್ಯಾ ವಂದನೆ ಮಾಡೋ ಹೊತ್ತಲ್ಲಿ ಮುಂದೆ ಚಿಟ್ಟೆಲ್ಲ ಕೂತು ಸಂಧ್ಯಾ ವಂದನೆ ಮಾಡ್ತಾ ಇದ್ರೆ ರಸ್ತೆಯಲ್ಲಿ ಬಂದು ಹೋದ ನಾಯಿಗಳು ಎಷ್ಟೊಂದು ಲೆಕ್ಕ ಇರ್ತದೆ ಅವನಿಗೆ ಅಂತ. ಎಷ್ಟು ನಾಯಿ ಈ ಕಡೆ ಹೋಯ್ತು, ಎಷ್ಟು ನಾಯಿ ಆ ಕಡೆ ಹೋಯ್ತು, ಯಾರು ಬಂದರು ಯಾರು ಹೋದರು ಎಲ್ಲ ಲೆಕ್ಕ ಇದೆ ಅವನಿಗೆ. ಅದರ ಅರ್ಥ ಏನು? ಸಂಧ್ಯಾ ವಂದನೆ ಸರಿ ಆಗಲಿಲ್ಲ ಅಂತ. ಸಂಧ್ಯಾ ವಂದನೆ ಆಗಲೇ ಇಲ್ಲ, ಮನಸ್ಫೂರ್ತಿ ಎಲ್ಲ ಇತ್ತಲ್ಲ, ರಸ್ತೆಯಲ್ಲಿ ಇತ್ತು ಮನಸ್ಫೂರ್ತಿ. ಸಂಧ್ಯಾ ವಂದನೆ ಆಗೋದು ಹೇಗೆ ಅಂತ. ಆ ರುಚಿ ಬೇಕು, ಆಸಕ್ತಿ ಬೇಕು ಅಂತ. ಆ ಆಸಕ್ತಿ ಗಮನಿಸಿದ್ವು ನಾವು ಅಂತ. ಧೂಳಿ ಪೂಜೆ ನೋಡಬೇಕು ನಾನು ಪೂರ್ತಿ ಅಂತ ಆಕೆಗೆ ಅನ್ನಿಸ್ತು ಅಂದರೆ ತುಂಬ ಒಳ್ಳೆ ಲಕ್ಷಣ ಅದು ಅಂತ ನಾವು ಹೇಳಿದ್ವು ಆಕೆ. ಈ ಸ್ವರ್ಣ ಭಿಕ್ಷೆ ಅಂದರೆ ತುಂಬ ಇರ್ತದೆ. ಈ ಧೂಳಿ ಪೂಜೆ, ಸಂಸ್ಥಾನದ ಧೂಳಿ ಪೂಜೆ ಆಗೋದು ಬೇರೆ, ಸ್ವರ್ಣ ಪಾದಕ್ಕೆ ಬಂದು ಮತ್ತೆ ಒಂದು ಸ್ವಾಗತ ಪೂಜೆ ಆಗೋದು ಬೇರೆ, ಆಮೇಲೆ ಮರುದಿನ ಸ್ವರ್ಣ ಪಾದುಕಾ ಪೂಜೆ ಬೇರೆ, ಈ ಗುರು ಪಾದುಕಾ ಪೂಜೆ, ರಜತ ಪಾದುಕಾ ಪೂಜೆ ಅದು ಬೇರೆ ಪ್ರತ್ಯೇಕ ಆಗುವಂಥದ್ದು, ರಾಮದೇವ್ರ ಪೂಜೆ ಬೇರೆ. ಮತ್ತು ಸಂಜೆ ಬೆಳಗ್ಗೆ 4 ಕನಿಷ್ಠ ರಾಮದೇವ್ರ ಪೂಜೆ ಆಗುವಂಥದ್ದು. ಅದಾಗಿ ಶ್ರೀಭಿಕ್ಷೆಯಲ್ಲಿ ಮರುದಿನ ಮತ್ತೆ ಪುನಃ ಪಾದಪೂಜೆ ಆಗುವಂಥದ್ದು. ಎಷ್ಟು ಬೇಕಾದರೂ ಇದೆ ಇಲ್ಲಿ, 5-6 ಸತಿ ಆಗುವಂಥದ್ದು. ಇದು ನಿನಗೆ ನೋಡ್ಲಿಕ್ಕೆ ಸಿಗ್ತದೆ ಧಾರಾಳ, ತೊಂದರೆ ಇಲ್ಲ ಅಂತ. ಆದರೆ ಆಸಕ್ತಿ ನಮಗೆ ತುಂಬ ಸಂತೋಷವಾಗಿರುವಂಥದ್ದು. ನೀವು ಯಾಂತ್ರಿಕವಾಗಿ ಮಾಡ್ತಿರೋ, ಪ್ರೀತಿಯಿಂದ ಮಾಡ್ತಿರೋ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಈ ಮನೆಯವರು ತುಂಬ ಒಂದು ಭಾವಕತೆಯಿಂದ ಈ ಮಕ್ಕಳ ವಿಷಯ ಯಾಕೆ ಹೇಳಿದ್ರು ಅಂದರೆ ದೊಡ್ಡವರಿಗಿಲ್ದ ಇದ್ದರೆ ಮಕ್ಕಳಿಗೆ ಇಲ್ಲಿಂದ ಬರ್ತದೆ. ಅದು ದೊಡ್ಡವರಿಗಿದ್ದ ಕಾರಣ ಮಕ್ಕಳಿಗೆ ಬರುವಂಥದ್ದು. ಮಕ್ಕಳಲ್ಲಿ ಏನು ಬಂತೋ ಅದು ದೊಡ್ಡವರಿಂದ ಬಂತು. ಯಾಕೆಂದರೆ ತಂದೆಯಿಂದಷ್ಟು ತಾಯಿಯಿಂದಷ್ಟು ಬಂದು ತಾನೇ ಮಗು ಅಂತಾಗುವಂಥದ್ದು. ಮಗು ಎಲ್ಲಿಂದ ಬರ್ತದೆ? ತಂದೆ ತಾಯಿಗಳಿಂದ ಬರುವಂಥದ್ದು. ಅದು ಅಲ್ಲಿ ಇಲ್ಲೇ ಇರುವಂಥದ್ದು ಇಲ್ಲಿಗೆಲ್ಲಿಂದ ಬರ್ತದೆ. ಹಾಗಾಗಿ ಆ ಮಕ್ಕಳ ಸಂಸ್ಕಾರ ಅದರ ಮೂಲ ಹುಡುಕ್ಬೇಕು ನಾವು ಅಂತ. ಎಲ್ಲಿಂದ ಬಂತದು? ತಂದೆ ತಾಯಿಗಳಿಂದ, ಕುಟುಂಬದಿಂದ. ಈ ಹೊಸ ಕುಳಿ ಅಂದರೆ ಹಾಗೆ ಅವರಿಗೆಲ್ಲ ತುಂಬ ಶ್ರದ್ಧೆ. ಹೊಸ ಕುಳಿಯಲ್ಲಿ ಮಡಿ ಜಾಸ್ತಿ, ಸಂಪ್ರದಾಯಗಳು ಜಾಸ್ತಿ, ಆಸ್ತಿಕತೆ ಜಾಸ್ತಿ. ಈಗೆಲ್ಲ ಕೀಲಾಗ್ತಾ ಇದೆ, ಈಗೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಆದರೆ ಹಿಂದಕ್ಕೆ ಹೋದರೆ ಹೊಸ ಕುಳಿಯವರು ಮಡಿ ಊಟ ಮಾಡೋದು ಅಂತ ಲೆಕ್ಕ. ಊಟ ಮಾಡುವಾಗ ಮಡಿ ಉಡ್ಬೇಕು ಅವರಿಗೆ ಎಲ್ಲ ಕ್ರಮ ಪ್ರಕಾರ ಇರುವಂಥವ್ರು. ಆ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಅವರಿಗೆ ಜಾಸ್ತಿ ಆ ಕ್ರಮಗಳು ಅಂತ. ಅದು ಈ ಮಕ್ಕಳಲ್ಲಿ ಬಂದಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ದೊಡ್ಡವರಿಗೂ ನಮಗೂ
ಅವ್ರನ್ನೂ ಅಭಿನಂದಿಸ್ತೇವೆ, ಆಶೀರ್ವದಿಸ್ತೇವೆ. ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟು ನೀವು ಬೆಳೆಸ್ತಾ ಇದ್ದೀರಿ ಅಂತ. ಮತ್ತು ಒಂದು ಬಳಗ ಸೇರಿದೆ ನೋಡಿ, ಎಷ್ಟು ದೊಡ್ಡ ಸಭೆ ಇವತ್ತಿಲ್ಲಿ ನೆರವೇರ್ತಾ ಇರುವಂಥದ್ದು. ಎಷ್ಟು ಮಂದಿ ಈ ಊರಿನವರು, ಅಲ್ಲಿಂದ ಬಂದವರು, ತುಂಬ ಸಂತೋಷ ಆಗ್ತದೆ ಅಂತ. ಮನುಷ್ಯ ಬದುಕಿದ್ದಕ್ಕೆ ಗುರುಹಿ ಅನ್ನೋದ್ರೆ 4 ಜನರಿಗೆ ಸಂತೋಷ ಆಗಬೇಕು, 4 ಜನರಿಗೆ ಬೇಕಾದವನಾಗಿ ಬಾಳಬೇಕು ಅಂತ, ಸಮಾಜ ಜೀವಿ ಆಗಬೇಕು. ಅವನು ಒಂಟಿತನದ ಬಾಳನ್ನು ಬಾಳಬಾರ್ದು. ದೇವರೇ ತಾನು ಒಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಪಂಚ ಸೃಷ್ಟಿ ಮಾಡ್ಕೊಂಡಂತೆ. ಕಗ್ಗದ ಕವಿ ಆ ರೀತಿ ಒಂದು ಕವಿತೆಯಲ್ಲಿ ಹೇಳೋದು ಉಂಟು, ಒಂದು ಸುಮ್ಮನೆ ಒಬ್ಬಂಟಿ ಎಂತಿಹುದು ಅಂತ, ದೇವರಿಗೆ ಹಾಗೆ ಅನ್ನಿಸ್ತು ಅಂತ. ಒಂದೇ ಒಂದು ಪರತತ್ವ ಮೊದಲಿದ್ದಾಗ, ಪರಮಾತ್ಮ ಒಬ್ಬನೇ ಮೊದಲಿದ್ದಾಗ, ಸುಮ್ಮನೆ ಒಬ್ಬಂಟಿ ಎಂತಿಹುದು ಬೇಸರಬಹುದು ಹೊಮ್ಮವೇನು ಕೋಟಿ ರೂಪದಲ್ಲಿ ತಾನೆಂದು ಬೊಮ್ಮ ನಡೆಸಿದನಂತೆ. ಪರಬ್ರಹ್ಮ ಹಾಗೆ ಸಂಕಲ್ಪ ಮಾಡ್ತಂತೆ. ಆ ಎಳಸಿಕೆಯೇ ಮಾಯೆ, ನಿನ್ನಿರವು ಮಾಯೆ ಹೇಳೋ ಮಂಕುತಿಮ್ಮ ಅಂತ ಕಗ್ಗದ ಒಂದು ಪದ್ಯ. ಅಂದರೆ ಒಬ್ಬನೇ ಇದ್ದಾಗ ಪರಮಾತ್ಮನಿಗೆ ಬೇಸರ ಬಂತು, ಒಬ್ಬನೇ ಏನು ಮಾಡೋದು ಅಂತ. ಹಾಗಾಗಿ ಕೋಟಿ ರೂಪದಲ್ಲಿ ಜಗತ್ತಾಗಿ ತಾನು ಹೊರಹೊಮ್ಮಿದ, ಈ ಪ್ರಪಂಚದ ಸೃಷ್ಟಿ ಮಾಡಿದ ಅಂತ ಆ ಒಂದು ಕಾವ್ಯ ಹೇಳುವಂಥದ್ದು. ಹಾಗೆ ನಾವು ಸಮಾಜದ ಮಧ್ಯೆ ಇದ್ದು ಇಡೀ ಸಮಾಜಕ್ಕೆ ಬೇಕಾದವರಾಗಿ ಬಾಳಬೇಕು, ಎಲ್ಲರಿಗೂ ಉಪಕಾರ ಮಾಡಬೇಕು, ಎಲ್ಲರಿಗೂ ಪ್ರೀತಿ ಮಾತುಗಳನ್ನ ಆಡಬೇಕು. ನಾವು ಕಾದ್ರೆ 4 ಜನ ಬರೋ ಹಾಗಿರಬೇಕು, ಕಷ್ಟ ಬಂದರೂ 4 ಜನ ಬರೋ ಹಾಗಿರಬೇಕು ಅಂತ ಬದುಕನ್ನು ಬದುಕಬೇಕು. ಅದಕ್ಕೆ ಪ್ರತೀಕವಾಗಿ ಇಷ್ಟೆಲ್ಲ ಮಂದಿ ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಇವರು ತುಂಬ ಸಂತೋಷವಾಗಿ ಗುರು ಭಿಕ್ಷೆಯನ್ನು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಗುರು ಭಿಕ್ಷೆಯಲ್ಲಿ ಅವರು ಈ ಸ್ವರ್ಣ ಭಿಕ್ಷೆಯಲ್ಲಿ ತಲ್ಲೀನರಾಗಿದ್ದರೆ, ಕೆಲವು ದಿವಸ ಮುಂಚೆ ಈ ಮಹಾಬಲೇಶ್ವರ ನಾವಿರುವಲ್ಲಿ ಬಂದಿದ್ದ, ಮಹಾಬಲೇಶ್ವರ ಗಂಡ ಹೆಂಡತಿ ಸಂಸ್ಥಾನ ಇರುವಲ್ಲಿ ಬಂದಿದ್ದರು. ಹೀಗೆ ನೋಡಿದ್ವು ನಾವು ಅವರನ್ನು. ಪಕ್ಕದಲ್ಲಿದ್ದ ಯಾರು ಹೇಳಿದ್ರು, ಇದು ಅದೇ 20, 21, 22 ಅಂತ. ಅವ್ರ ಪರಿಚಯ ಹೇಳಿದ್ದು ಸುಬ್ರಾಯ ಹೆಗಡೆ ಅಂತಲೂ, ಮಹಾಬಲೇಶ್ವರ ಅಂತಲೂ, ದ್ರೋಳಿ ಅಂತಲೂ ಅಲ್ಲ. ಪರಿಚಯ ಹೇಳಿದ್ದು ಏನಂದ್ರೆ ಇದು 20, 21, 22 ಅಂತ. ಏನು ಸಂಖ್ಯಾಶಾಸ್ತ್ರ ಇದು ಅಂತ ಅಂದ್ಕೊಂಡು ನಮಗೆ ತಾರೀಖು ನೆನಪಿರೋದಿಲ್ಲ. ನಮ್ಮ ಸಮಸ್ಯೆ ಏನಂದರೆ ನಾವೇನು ಸಂಕಲ್ಪ ಮಾಡಲಿಕ್ಕೂ ಇಲ್ಲ, ನಮಗೆ ತಿಥಿವಾರ ನಕ್ಷತ್ರ ಗೊತ್ತಿರಬೇಕು ಅಂತಿಲ್ಲ. ಯಾಕೆಂದರೆ ನಿಮ್ಮ ಹಾಗೆ ನಾವು ನಿತ್ಯ ಅದನ್ನು ಹೇಳಿ ಸಂಕಲ್ಪ ಮಾಡೋದಿಲ್ಲ. ಸಂಕಲ್ಪ ಇಲ್ಲ ನಮಗೆ, ಇದ್ರ ಲೋಕ ಕಲ್ಯಾಣವೇ ಸಂಕಲ್ಪ, ಬೇರೆ ಸಂಕಲ್ಪ ಇಲ್ಲ ನೋಡಿ ಅಂತ. ಹಾಗಾಗಿ ನಮಗೆ ತಾರೀಖುಗಳು ನೆನಪುಳಿಯೋದು ಕಷ್ಟ. ಯಾವಾಗಲೂ ವಿಷಯಗಳು ನೆನಪಿರ್ತವೆ. ಇವನನ್ನು ತೋರಿಸಿ 20, 21, 22 ಅಂದರೆ ನಾವು ಸುಮಾರು ಯೋಚನೆ ಮಾಡೋದು, ಏನಿರ್ಬೋದು 20, 21, 22 ಅಂತ. ಆಮೇಲೆ ಗೊತ್ತಾಯಿತು ಇಲ್ಲಿ ಸ್ವರ್ಣ ಭಿಕ್ಷೆ ನಡೆಯುವ ಸಂದರ್ಭ ಅದು ಅಂತ. ಆ 20, 21, 22 ಅಂದರೆ ಜನಜನಿತವಾಗ್ಬಿಟ್ಟಿದೆ ಅದು ಅಂತ. ಈ 20, 21, 22 ಅನ್ನೋದು ಎಷ್ಟರ ಮಟ್ಟಿಗೆ ಓಡಾಡಿದೆ ಅಂದರೆ, ಅವರ ಬಳಗದ ಮಧ್ಯದಲ್ಲಿ ನೋಡಿದ ಕೂಡ 20, 21, 22 ಹೇಳುವಷ್ಟರ ಮಟ್ಟಿಗೆ ಅದು ಓಡಾಡಿದೆ ಅಂತ ಅರ್ಥ ಅದಕ್ಕೆ ಅಂತ. ಇಲ್ಲಿದ್ರೆ ಒಂದು ಬೇರೆ ಊರಿಗೆ ಸಾಗರದ ಕಡೆ ಎಲ್ಲ ಬಂದಾಗ ಅವ್ರು ಯಾಕೆ ಒಂದು ಪರಿಚಯವನ್ನು 20, 21, 22 ಅಂತ ಹೇಳಬೇಕು ಅಂತ, ಇವ್ರ ಸಂಬಂಧಿಕರು ಅಲ್ಲಿ ಇರುವಂಥವ್ರು ಹಾಗೆ ಯಾಕೆ ಹೇಳಬೇಕು ಅಂತ. ಹಾಗಾಗಿ ಅಷ್ಟು ಪ್ರತೀಕ್ಷೆ ಮಾಡಿ ನಡೆದಿರ್ತಕ್ಕಂಥ ಒಂದು ಸ್ವರ್ಣ ಭಿಕ್ಷೆ ತುಂಬ ಸಂತೋಷ ಆಯಿತು. ಅದು ಪಶ್ಚಿಮ ಘಟ್ಟದ ಪಾದ, ಇದು ಇಲ್ಲಿ ಘಟ್ಟ ಪರ್ಯವಸಾನ ಆಗುವಂಥದ್ದು. ಇಲ್ಲಿಂದ ಮುಂದೆ ನೀವು ಇನ್ನೊಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಇಲ್ಲಿವರೆಗೆ ಬನ್ನಿ, ಅದರಿಂದ ಮುಂದೆ ಏನು ಅಂದರೆ ಏರು ಅಷ್ಟೇ ಅಂತ. ದಳಿವರೆ ನೀವು ಹೇಗಾದ್ರು ಬಂದ್ಕೊಂಡ್ರೆ, ರಾಮಚಂದ್ರಾಪುರ ಮಠಕ್ಕೆ ಹೋಗೋರು ದಳಿವರೆಗೆ ಬಂದ್ಕೊಂಡ್ರೆ ಅಲ್ಲಿಂದ ಮುಂದಕ್ಕೆ ಏನು ಅಂದರೆ ಮುಂದಕ್ಕೆ ಏರು 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 ಅಂತ, ಏರುವುದು ಅಂತ, ಉನ್ನತಿ ಅಂತ, ಏಳ್ಗೆ ಅಂತ. ಹಾಗಾಗಿ ಅದನ್ನೇ ನಾವು ಹರಯಿಸುವಂಥದ್ದು. ಈಗ ಹೊಸ ಕುಳ್ಳಿಂದ ಬಂದಿರ್ತಾನೆ ಅವ್ರಿಗೆ ಈ ಕಡೆಗೆ ಅವರು, ಹಾಗಾಗಿ ಇನ್ನು ಮುಂದೆ ಏರು ಅಂತ, ಏಳಿಗೆ ಮಾತ್ರ ಹೊರತು ಬೇರೆ ಏನೂ ಇಲ್ಲ ಅಂತ. ಹಾಗೆ ಒಟ್ಟು 5 ಮಕ್ಕಳು ಸುಬ್ರಾಯ ಹೆಗಡೆಯವರಿಗೆ. ಮಧ್ಯದಲ್ಲಿ 1 ಗಂಡು ಮಗ, ಮೇಲೆ 2 ಹೆಣ್ಣು, ಕೆಳಗೆ 2 ಹೆಣ್ಣು. ಅದು ಏನು ಲೆಕ್ಕ ಮಾಡಿ ಮಕ್ಕಳು ಹುಟ್ಟಿದಾಗಿದೆ ನೋಡಿದರೆ ಅಂತ. ಸರಿಯಾಗಿ ಆ ಕಡೆ 2, ಈ ಕಡೆ 2 ಹೆಣ್ಮಕ್ಳು, ಮಧ್ಯೆ ಒಬ್ಬ ಒಂದು ಹುಡುಗ ಅಂತ. ವಿಚಿತ್ರವಾಗಿದೆ ಅದು ಅಂತ. ಎಲ್ಲ ಇದ್ದಾರೆ, ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಅದು ಸೇರಿದ್ರೆ ಒಂದು ಸೈನ್ಯವೇ ಅದು. ಸುಬ್ರಾಯ ಹೆಗಡೆಯವರು ಮಕ್ಕಳು ಅಳಿಯಂದ್ರು ಎಲ್ಲ ಸೇರಿದರೆ ಅದೇನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ, ದೇಶ ಆಳೋದಕ್ಕೆ ಸಾಕು ಅಂತ ಅಷ್ಟು ವ್ಯವಸ್ಥೆ ಇದೆ ಇಲ್ಲಿ ಅಂತ. ಹಾಗಾಗಿ ಸಮೃದ್ಧವಾಗಿರುವಂಥ ಕುಟುಂಬ ಅಂತ. ಹೆಣ್ಮಕ್ಳು ಬೇಕು ಮತ್ತು ಮಕ್ಕಳು ಬೇಕು. 5 ಮಕ್ಕಳಿದ್ರೆ ಎಷ್ಟು ಸಂತೋಷ ನೋಡಿ ಅಂತ, ಎಷ್ಟು ದೊಡ್ಡ ಬಳಗ ಆಗ್ತದೆ 5 ಮಕ್ಕಳಿದ್ರೆ ಅಂತ. ಈಗೆಲ್ಲ ಮಕ್ಕಳೇ ಬೇಡ ಅನ್ನೋ ಕಾಲ ಬಂದಿದೆ, ಮದುವೆನೇ ಬೇಡ, ಮಕ್ಕಳೇ ಬೇಡ ಅಂತ. ಆದರೆ ಸುಬ್ರಾಯ ಹೆಗಡೆಯವ್ರು ನೋಡಿ, ನೀವು ಇಂಥ ಸ್ವರ್ಣ ಭಿಕ್ಷೆ ಮಾಡಬೇಕು ಅಂದರೆ ನಿಮ್ಗೆ 5 ಮಕ್ಕಳು ಇರಬೇಕಾಗ್ತದೆ ಅಂತ. ಯಾರಿಗೂ ಇಲ್ಲ ಇವತ್ತು 5 ಮಕ್ಕಳು, ಆ ವಿಷಯ ಬೇರೆ. ಈ ಸುಮಿತ್ರನ ಕಾಲವೇ ಆಯ್ತದು 5 ಮಕ್ಕಳ ಕಾಲ ಅಂತಂದರೆ. ಈ ಕಾಲದಲ್ಲಿ 2ಕ್ಕೆ ತತ್ವಾರ 1ಕ್ಕೆ ತತ್ವಾರ ಅನ್ನೋ ಸಂದರ್ಭ ಇರುವಂಥದ್ದು. ಆದರೆ ಮಕ್ಕಳು ಬೇಕು. ಮಕ್ಕಳು ಸಂಪತ್ತು, ಮಕ್ಕಳು ಹೊರೆ ಅಲ್ಲ, ಮಕ್ಕಳು ಭಾರ ಅಲ್ಲ, ಮಕ್ಕಳು ಶಾಪ ಅಲ್ಲ, ಮಕ್ಕಳು ಲಕ್ಷ್ಮಿ, ಸಂತಾನ ಲಕ್ಷ್ಮಿ ಅಂತ.
ಮಕ್ಕಳು ಸಂಪತ್ತು ನಮ್ಮ ಪರಂಪರೆಯ ದೃಷ್ಟಿಯಿಂದ ಹೊರತು ಆಪತ್ತಲ್ಲ ಅದು. ಹಾಗಾಗಿ ಈ 5 ಮಕ್ಕಳು 5 ರತ್ನಗಳು ಮಕ್ಕಳಾಗಿ ಸುಬ್ರಾಯ ಹೆಗಡೆ ಅವರಿಗೆ ಹುಟ್ಟಿರುವಂಥದ್ದು. ಹಾಗಾಗಿ ಒಂದು ಒಳ್ಳೆ ಪರಿವಾರ ಬಳಗವಾಗಿ ಇದು ವಿಕಸಿತವಾಗಿದೆ ಎಂಬುದನ್ನು ನಾವಿಲ್ಲಿ ನೆನೆಸಿಕೊಂಡು ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ, ಹರಿಸ್ತೇವೆ. ಇಂದು ಆಕಸ್ಮಿಕವಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನದ ಯೋಗವು ನಮಗೆ ಒದಗಿ ಬಂತು. ಅಯಾಚಿತವಾಗಿ ಯೋಜನೆ ಮಾಡಿದೆ, ನಮಗೇ ಗೊತ್ತಿಲ್ಲದೆ ನಾವೇ ನಿರೀಕ್ಷೆ ಮಾಡಿದೆ. ಹೊಸ ವಾಹನ ಒಂದು ಬಂದಿತ್ತು ಮಠದ್ದು, ಅದಕ್ಕೆ ಮುಹೂರ್ತ ಈ ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಒಂದು ಮುಹೂರ್ತ ಇತ್ತು. ಮೊದಲನೇ ಪ್ರಯಾಣ ದೇವರ ಸುತ್ತ ದೇವರ ಹತ್ರ ಹೋಗ್ಲಿ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ನಾವು. ಆದರೆ ದೇವರ ಪ್ರತಾಪ ಹೇಗಿರ್ತದೆ ಅಂದರೆ ಅಲ್ಲಿವರೆಗೂ ಹೋಗಿದ್ದು ನಮ್ಮದು, ಅಥವಾ ಅದು ಕೂಡ ನಮ್ಮದಲ್ಲ, ಅದು ಕೂಡ ದೇವರದ್ದೇ ಇರ್ಬೋದು ಅಂತ ಅಂದ್ಕೊಳ್ತೇವೆ ನಾವು. ಆದರೆ ಅಲ್ಲಿ ನೀವು ಹೆಜ್ಜೆ ಇಟ್ಟ ಮೇಲೆ ಮತ್ತೆ ಎಲ್ಲಿಂದ ಎಲ್ಲಿಗೆ ಹೋಯಿತು ಏನಾಯಿತು ಅಂತ ಗೊತ್ತಿಲ್ಲ ಅಂತ, ಏನಾಗಬೇಕು ಅದೆಲ್ಲ ಆಗಿ ಹೋಯಿತು ಅಂತ. ಕೊಲ್ಲೂರು ಅಮ್ಮನವರ ಪ್ರಭಾವ ಅದು ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೊಂದು ಲೌಕಿಕ ಉದಾಹರಣೆ ಕೊಡೋದಾದರೆ, ನೀವು ಈ ಮುಂಬೈಯಲ್ಲಿ ಟ್ರೈನ್ ಇರ್ತದಲ್ಲ, ಅಲ್ಲಿ ನೀವು ಎಲ್ಲಿಂದ ಎಲ್ಲಿಗೂ ಹೋಗಬೇಕು ಅಂತಿಲ್ಲ. ಅಲ್ಲೂ ಆ ಗುಂಪಿನಲ್ಲಿ ಸೇರಿಕೊಂಡ್ರೆ ಅವರೇ ಕರ್ಕೊಂಡೋಗಿ ನಿಮ್ಮ ಟ್ರೈನ್ ಹತ್ತಿಸ್ತಾರೆ, ಅವರೇ ಟ್ರೈನ್ ನಡೆಸ್ತಾರೆ. ನೀವು ಕಾಲು ಬೇಕು ಅಂತಲೇ ಇಲ್ಲ, ಅದೇ ತಾನಾಗಿ ಆಗ್ತದೆ ಅಂತ. ಹಾಗೊಂದು ಲೌಕಿಕ ಉದಾಹರಣೆನ ಹೇಳುವಂಥದ್ದು. ಹಾಗೆ ಅಲೌಕಿಕವಾಗಿ ನಡೆಯೋದೇನೆಂದರೆ, ಈ ದಳಿಯ ಮೊಕ್ಕಾಂ ನಿಶ್ಚಯವಾದ್ದರಿಂದ ಆರಂಭ ಮಾಡಿ ಇದೆಲ್ಲವೂ ಕೂಡ ಮೂಕಾಂಬಿಕಾ ದೇವಿಯ ಸಂಕಲ್ಪ ಅಂತ ನಾವು ಭಾವಿಸ್ತೇವೆ, ಬೇರೆ ಏನೂ ಅಲ್ಲ. ಈ ದಳಿಯ ಮೊಕ್ಕಾಂನಿಂದ ಪ್ರಾರಂಭ ಮಾಡಿ ಇಲ್ಲಿ ಸ್ವರ್ಣಭಿಕ್ಷೆ ನಿಶ್ಚಯ ಆಯ್ತಲ್ಲ, ಇದು ಕೂಡ ಅಮ್ಮನವರ ಸಂಕಲ್ಪದ, ಅಮ್ಮನವರ ಯೋಜನೆಯ ಒಂದು ಭಾಗ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಯಾವುದೇ ನಮಗೇ ಪೂರ್ವ ಸೂಚನೆ ಇಲ್ಲದೆ, ನಮಗೇ ಅದರ ಪರಿಕಲ್ಪನೆ ಇಲ್ಲದೆ ಅಮ್ಮನವರ ದರ್ಶನವನ್ನು ಇದ್ದಕ್ಕಿದ್ದಂತೆ ಮಾಡುವಂಥ ಒಂದು ಸಂದರ್ಭ, ಒಂದು ಯೋಗ ಒದಗಿ ಬಂತು. ಒಂದು 5-6 ಸಂಗತಿಗಳನ್ನು ನಾವು ಗುರ್ತು ಹಾಕಿಟ್ಟಿದ್ದೇವೆ. ಇದಾಯಿತು ಕೊನೆಗೆ ಇದಾಯಿತು ಅಂತ. ಆ ಅಮ್ಮನವ್ರ ದರ್ಶನದವರೆಗೆ 5-6 ವಿಷಯಗಳು ತಾನಾಗಿ ಒದಗಿ ಬಂದು ನಮ್ಮನ್ನು ಕರ್ಕೊಂಡೋಗಿ ಮೂಕಾಂಬಿಕೆಯ ಮುಂದೆ ನಿಲ್ಲಿಸಿದ್ವು. ಅದು ಸುಮ್ಮನೆ ಆಗಿರಲಿಕ್ಕಿಲ್ಲ ಅಂತ ಅಷ್ಟೇ ನಮ್ಮ ಭಾವನೆ. ಅದು ಅದ್ರ ಹಿಂದೆ ತಾಯಿ ಸಂಕಲ್ಪ ಇರೋದ್ರಿಂದ ಏನೋ ಒಂದು ಮಹತ್ತಿಗೆ ಅದು ಪೀಠಿಕೆ ಅದು ಅಂತ, ಏನೋ ಒಂದು ಮುಖ್ಯವಾಗಿದ್ದಕ್ಕೆ ಅದು ಪೀಠಿಕೆ ಎಂಬುದಾಗಿ ನಾವು ಭಾವಿಸ್ತೇವೆ. ಫಲಾನುಮೇಯ ಪ್ರಾರಂಭ. ರಘುವಂಶದ ರಾಜರುಗಳ ಬಗ್ಗೆ ಕಾಳಿದಾಸ ಈ ಮಾತನ್ನು ಹೇಳ್ತಾನೆ. ಅವರೊಂದು ಕೆಲಸ ಶುರು ಮಾಡಿದರೆ ಯಾಕೆ ಶುರು ಮಾಡಿದ್ರು ಗೊತ್ತಾಗ್ತಿರಲಿಲ್ವಂತೆ. ಫಲ ಬಂದ್ಮೇಲೆ ಗೊತ್ತಾಗ್ತಿತ್ತು, ಓ ಇದಕ್ಕೋಸ್ಕರ ಮಾಡಿದ್ದದು. ಅವರೊಂದು ಆರಂಭ ಮಾಡಿದರೆ ಯಾತಕ್ಕೆ ಆರಂಭ ಮಾಡಿದ್ರು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ ಅಂತ. ಯಾತಕ್ಕಪ್ಪ ಇದು ಅಂತ ಅನಿಸ್ತಿತ್ತು ಅಂತ. ರಾಮನ ವಂಶದವರು, ಆ ಚಕ್ರವರ್ತಿಗಳು ಅವ್ರು ಹಾಗಿದ್ರು ಅಂತ. ಆದರೆ ಫಲ ಬಂದಾಗ ಈ ಒಂದಕ್ಕೊಂದು ನೀವು ಸಂಬಂಧ ಕಲ್ಪನೆ ಮಾಡ್ಬೋದು ಅಂತ, ಓಹೋ ಅದಕ್ಕಾಗಿ ಇದು ಅಂತ. ಹಾಗೆ ಕೊಲ್ಲೂರಿನ ಮೂಕಾಂಬಿಕೆಯ ಒಂದು ವಿಚಿತ್ರ ವಿಶೇಷ ದರ್ಶನದ ಹಿನ್ನೆಲೆಯಲ್ಲಿ ಈ ದಳಿಯ ಭಿಕ್ಷೆ ನಿಶ್ಚಯ ಆಗಿರುವಂಥದ್ದು, ದಳಿಯ ಮೊಕ್ಕಾಂ ನಿಶ್ಚಯ ಆಗಿರುವಂಥದ್ದು. ಹಾಗಾಗಿ ಅಮ್ಮನವರ ಆಟದಲ್ಲಿ ನೀವು ಒಂದು ಭಾಗವಾಗಿದ್ದೀರಿ. ಅದರಲ್ಲಿ ನಿಮಗೂ ಒಂದು ಪಾತ್ರವನ್ನು ಅಮ್ಮನವರು ಕೊಟ್ಟಿದ್ದಾರೆ. ಬಾ, ಇಲ್ಲಿರು, ಇಲ್ಲುಡಿ, ಇಲ್ಲಿಂದ ಹೀಗೆ ಬಾ, ಪುರಾಣಿಕರ ಮನೆಗೆ ಹೋಗು, ಅಲ್ಲಿಂದ ಚಂದ್ರಶೇಖರ್ ಪುರಾಣಿಕರ ಮನೆಗೆ ಹೋಗುವಾಗ ನಾನು ಏನು ಮಾಡಬೇಕು ಮಾಡ್ತೇನೆ ಅಂತ ಅಮ್ಮನವ್ರ ಇಚ್ಛೆ ಇದೆ ಅಂತ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗೊಂದು ಘಟನೆ, ಒಂದು ವಿಶಿಷ್ಟ ಘಟನೆ. ಇವತ್ತೇನೂ ಗೊತ್ತಾಗಲಿಕ್ಕಿಲ್ಲ, ಆದರೆ ಮುಂದೆ ಗೊತ್ತಾಗಬಹುದು, ಗೊತ್ತಾಗದೇ ಇರ್ಬೋದು. ಇದರ ಪರಿಣಾಮಗಳು ಏನು ಅಂತ ಅಂಥದ್ದಿದು ಎಂಬುದಾಗಿ ನಾವು ನೆನಪಿಸಿಕೊಂಡು ನಿಮಗೆಲ್ಲರಿಗೂ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ವಿಶೇಷವಾಗಿ ಈ ಕುಟುಂಬ, ಇವರ ಶುದ್ಧ ಮನಸ್ಸು, ಇವರ ಬದ್ಧ ಭಕ್ತಿ, ಗುರುಪೀಠದ ಬಗ್ಗೆ ಇರುವಂಥ ಒಂದು ಸಮರ್ಪಣೆ, ಶ್ರದ್ಧೆ, ಅದರಿಂದ ಮಾಡಿರುವಂಥ ಈ ಸ್ವರ್ಣಭಿಕ್ಷೆ. ಈ ಸ್ವರ್ಣಭಿಕ್ಷೆಯಲ್ಲಿ ದೊಡ್ಡದೊಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕಿರ್ತದೆ ಮಠಕ್ಕದು. ಆ ಕಾಣಿಕೆ ಅದು ಗುರುಕುಲಕ್ಕೆ ಸಲ್ಲುವಂಥದ್ದು, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಗುರುಕುಲಕ್ಕೆ ಸಲ್ಲುವಂಥದ್ದು. ಅದೇನು ಸವಾರಿಗೆ ಅಥವಾ ಸಂಸ್ಥಾನದ ಬೇರೆ ಯಾವುದೋ ಖರ್ಚುಗಳಿಗೆ ಹೋಗುವಂಥದ್ದಲ್ಲ, ನೇರವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅದರಲ್ಲಿಯೂ ಆರ್ಷ ವಿದ್ಯಾಭ್ಯಾಸಕ್ಕೆ ಅದು ಸಲ್ಲುವಂಥದ್ದು, ಒಂದು ಗುರುಕುಲಕ್ಕೆ ಅದು ಸಲ್ಲುವಂಥದ್ದು ಅಂತ. ಮುಂದಿನ ಮಕ್ಕಳಿಗೆ ಒಳ್ಳೆಯದು ಅಂಥದ್ದೊಂದು ಸೇವೆ ಮಾಡುವಂಥದ್ದು. ಆ ಮುಂದಿನ ಪೀಳಿಗೆಯ ಭವ್ಯ ಭವಿಷ್ಯತ್ತಿಗೆ ಅದು ನಾಂದಿ, ಅದು ಪೀಠಿಕೆ. 1000 ಜನರಿಗೆ ನಾವು ವಿದ್ಯೆಯನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ವಿದ್ಯೆ ಹತ್ತುತ್ತದೆ ಅಂತ. 1000 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಅವರಿಗೆ ಸರಸ್ವತಿಯ ಕೃಪೆ ಆಗ್ತದೆ ಅಂತ. ಅದು ಈ ಮನೆಗೆ ಇಲ್ಲಿ ನೆರವೇರಿದೆ ಎಂಬುದಾಗಿ ನಾವು ಭಾವಿಸ್ತಾ ಎಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ಸುಬ್ರಾಯ ಹೆಗಡೆ, ಸುಮಿತ್ರಾ ಇರ್ಬೋದು, ಮಹಾಬಲೇಶ್ವರ, ಸಾವಿತ್ರಿ, ಇಬ್ಬರು ಮಕ್ಕಳು, ಇಂಚರ ಈಶಾನ, ಹೆಣ್ಮಕ್ಕಳು, ಅಳಿಯಂದರು, ಅವರ ಮಕ್ಕಳು, ಆ ಕುಟುಂಬಗಳು, ಇವರೆಲ್ಲರಿಗೂ ಈ ಸಮಯದಲ್ಲಿ ಅಳಿಯಂದರಲ್ಲಿ ಕೊಲ್ಲೂರು ಇದೆ, ಹಟ್ಟಿ ಅಂಗಡಿ ಇದೆ, 2 ಕ್ಷೇತ್ರಗಳಿದೆ. ಅದಕ್ಕೆ ಹೇಳಿದ್ದು ನಾವು ದೇಶ ಆಡ್ಲಿಕ್ಕೆ ಸಾಕು ಅಂತ.
ಈಗ ಒಳಿಯಂದ್ರು ಅಂತಂದರೆ ಆಗಿದೆ ಅಂತ. ಹಾಗಾಗಿ ವಿಶೇಷವಾದ ಆಶೀರ್ವಾದಗಳನ್ನು ಮಾಡ್ತೇವೆ. ಎಲ್ಲರಿಗೂ ಸ್ವರ್ಣಿಮ ಭವಿಷ್ಯ ಭಗವಂತ ಅನುಗ್ರಹದಿಂದ, ತಾಯಿಯ ಅನುಗ್ರಹದಿಂದ ಬಂಗಾರದ ಬದುಕು ಎಲ್ಲರಿಗೂ ಆಗಲಿ. ವಿಶೇಷವಾಗಿ ಈ ಕುಟುಂಬಕ್ಕೆ, ತಜಿಬಜಿ ಕುಟುಂಬ ಅಂತ ಹೆಸರು ಈ ಕುಟುಂಬಕ್ಕೆ, ಹೊಸ ಕೊಳೆಯಲ್ಲಿ. ಅಲ್ಲಿಂದ ಇಲ್ಲಿ ಬಂದು ಏನೂ ತಜಿಬಜಿ ಇಲ್ಲ, ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಜೀವನ ಮಾಡ್ತಾ ಇದ್ದಾರೆ. ಸರಿಯಾದ ಜೀವನವನ್ನು, ತುಂಬ ಶಿಸ್ತುಬದ್ಧವಾದ ಒಂದು ವ್ಯವಸ್ಥಿತವಾದ ಜೀವನ ಮಾಡ್ತಾ ಇದ್ದಾರೆ ಅಂತ ಈ ಕುಟುಂಬಕ್ಕೆ ಅದಕ್ಕಿಂತ ಒಳ್ಳೆಯ ಭವಿಷ್ಯವನ್ನು, ಉಜ್ವಲವಾದ ಭವಿಷ್ಯವನ್ನು, ಬಂಗಾರದ ಭವಿಷ್ಯವನ್ನು ಹಾರೈಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಮಂಡಲಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಧ್ರಾಘವೇಶ್ವರ ಭಾರತೀಯ ಸ್ವಾಮಿ ಮಹಾರಾಜ್ ಕಿ